ಇರುತ್ತದೆ ಕಾಯೋ ಪಾರ್ವತಿ ತನಯ ಹರುಷದಿ ಲಾಲಿಸು ನಮ್ಮಯ ಮೋರೆಯ ಭವಬಂಧನದೊಳು ಸಿಲುಕಿದೆ ನಮ್ಮ. ಉನ್ನತ ಪ್ರೌಢಶಾಲೆಯ ಪ್ರಭಾರ ಪ್ರಾಂಶುಪಾಲರಾದಂತಹ ಶ್ರೀಯುತ സുബ്രഹ്മണ്യൻ ഇവർ. ജയശ്രീ മാഡം ഇവിടെ സന്നിഹിതയായിട്ടുണ്ട്. അവർക്കെതിരെ ഞാൻ ഈ പരിപാടിയിലേക്ക് ഹാർദമായി സ്വാഗതം ചെയ്യുന്നു. നമ്മുടെ PTA പ്രസിഡന്റും ബ്ലോക്ക് പഞ്ചായത്ത് മെമ്പറുമായ ശ്രീ സുകുമാർ കുതിരപ്പാടി അവർക്ക് ഇവിടെ എത്തിയിട്ടുണ്ട്. അദ്ദേഹത്തെ ഞാൻ ഈ പരിപാടിയിലേക്ക് ഹാർദമായി സ്വാഗതം ചെയ്യുന്നു. ಇವತ್ತು ಈ ಜನರಲ್ ಬಾಡಿ ಕಾರ್ಯಕ್ರಮವನ್ನು ಕರೆದಿದ್ದೇವೆ. ಇದರಲ್ಲಿ ಇನ್ನು ಕಮಿಟಿಗಳು ಕೂಡ ಆಗಬೇಕುಂಟು. ನಮಗೆ ಗೊತ್ತಿರುವ ಹಾಗೆ ಶಾಲೆಯ ಎಲ್ಲ ಚಟುವಟಿಕೆಗಳು ಕೂಡ PTA ಮುಖಾಂತರ ಹಾಗೂ ಅಧ್ಯಾಪಕರ ಒಟ್ಟಿಗೆ ಸೇರಿಕೊಂಡು ನಾವು ಮಾಡುವಂಥ ಒಂದು ದೊಡ್ಡ ಯೋಜನೆ. ಜನ ಸಂಸ್ಕೃತ ಕಾಲೇಜ್ ಹೈಯರ್ ಸೆಕೆಂಡರಿ ಶಾಲೆ ನೀರ್ಚಾಲ್ನಲ್ಲಿ ಕಾರ್ಯನಿರ್ವಹಿಸುತ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಹಾಗೂ ಸಹಯೋಗದಿಂದ ಉತ್ತಮ ರೀತಿಯಲ್ಲಿ ಅದು ನಡೀತಾ ಇದೆ. ಅದನ್ನು ಇನ್ನೂ ಉನ್ನತಿಗೆ ತೆಗೆದುಕೊಳ್ಳಲಿಕ್ಕೆ PTA ಅವರು ಶ್ರಮಿಸಬೇಕು ಹಾಗೂ ಈ PTA ಕಮಿಟಿಗಳು ಸಂಸ್ಥೆಯ ಅಭಿವೃದ್ಧಿಗೆ ಬೇಕಾದಂಥ ಎಲ್ಲ ಕೆಲಸಗಳಿಗೂ ಕೈ ಜೋಡಿಸಬೇಕು ಹಾಗೂ ನಮಗೆ ಅಗತ್ಯವಿರುವಂತಹ ಮಾರ್ಗನಿರ್ದೇಶಗಳನ್ನು ಸಹ ನೀಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಳ್ತೇನೆ. ಮೂರನೇದಾಗಿ ಸೈಬರ್ ಬುಲ್ಲಿಂಗ್ ಅಂತ ಹೇಳ್ತಾರೆ. ಸೈಬರ್ ಬುಲ್ಲಿಂಗ್ ಆಗಬೇಕು ಅಂತೆಲ್ಲ ಬೇರೆ ಯಾವ ರೀತಿಯಲ್ಲೂ ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಪ್ರಕ್ರಿಯೆ. ಇದೆಲ್ಲ ಕಾರಣವಾಗಿ ಅನಂತರ ಮನೆ ಹುಡುಗರು ನಮ್ಮ ಮಕ್ಕಳು ಡಿಪ್ರೆಷನ್ ಎಂಬ ಸ್ಟೇಜ್ಗೆ ತಲುಪ್ತಾರೆ. ತುಂಬ ಕೇಸ್ಗಳಿದೆ. ನಾವು ಕೌನ್ಸಿಲಿಂಗ್ ಮಾಡುವಾಗ ಪ್ರಾಯಶಃ ಒಂದು 90% ಕೇಸುಗಳೆಲ್ಲ ಬರ್ತಾ ಇರೋದು ಒಂದು ಮನೆಯಲ್ಲಿ ಇಂಥ ಮಕ್ಕಳಿಗೆ, ಡಿಪ್ರೆಷನ್ ಇದ್ದ ಮಕ್ಕಳಿಗೆ ಅಥವಾ ಯಾವುದಾದ್ರೂ ಮೊಬೈಲ್ ಅಡಿಕ್ಷನ್ ಇದ್ದ ಮಕ್ಕಳಿಗೆ ಅಥವಾ ಅಮಲು ಪದಾರ್ಥಗಳನ್ನು ಉಪಯೋಗ ಮಾಡುವ ಮಕ್ಕಳು ಮನೆಯಲ್ಲಿ ಅವರ ನರ್ಚರಿಂಗ್ ಪ್ರಾಪರ್ ಆಗಿರೋದಿಲ್ಲ. ಅವ್ರ ಸಾಫ್ಟ್ವೇರ್ ರೀತಿಯಲ್ಲಿರೋ ಸಮಸ್ಯೆ ಇದೆ. ಮಾದಕ ದ್ರವ್ಯ ಆಗಿರ್ಬೋದು, ಟೊಬ್ಯಾಕೊ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ, ಸೇದುವಂಥದ್ದು, ಬೀಡಿ, ಸಿಗರೆಟ್, ಸಿಗರೆಟ್ಸ್ ವ್ಯಾಪಕವಾಗಿ ಶಾಲೆಗಳಲ್ಲೆಲ್ಲ ಚೆಕ್ ಮಾಡುವಾಗ ಬ್ಯಾಗ್ ಎಲ್ಲ ಚೆಕ್ ಮಾಡುವಾಗ ಸಿಗುವಂಥದ್ದು ಈ ಸಿಗರೆಟ್ಸ್ ವ್ಯಾಪಕವಾಗಿದೆ. ಕಳೆದ ವರ್ಷ 9ನೇ ಕ್ಲಾಸ್ನಲ್ಲಿ ಹೆಣ್ಮಗು ಒಂದು ಶಾಲೆ ತಲೆ ತೆರಿಗೆ ಬೀಳುವಾಗ ಹೆಡ್ ಮಾಸ್ಟರ್ ಡೌಟ್ ಆಯಿತು. ನಮಗೊಂದು ಪೂರ್ಣ ರೀತಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿದೆ. 1 ವರ್ಷದಲ್ಲಿ ಯಾವುದೇ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲ ಅಂತ ನನ್ನ ಭಾವನೆ. ಈ ಕೆಲವೊಂದು ವರ್ಷದಲ್ಲಿ ಆದಂಥ ಇತ್ತೀಚೆಗಿನ ಕೆಲವೊಂದು ದಿವಸಗಳಲ್ಲಿ ನಾವು ಯಾವತ್ತೂ ಕೂಡ ನಮ್ಮ ನೀರ್ಚಾಲ್ ಶಾಲೆಯನ್ನು ನಾವು ಎದೆ ತಟ್ಟಿ ಅಭಿನಂದಿಸಿಕೊಳ್ತೇವೆ. ಯಾಕಂತಂದರೆ ಇಂಥ ಒಳ್ಳೆ ಶಾಲೆಗೆ ನಮ್ಮ ಮಕ್ಕಳನ್ನು ಕಳಿಸಿದ್ದು ನಮ್ಮ ಭಾಗ್ಯ ಅಂತ. ನಾವು 8ನೇ ಕ್ಲಾಸಿನಿಂದ ಸುಮಾರು 5 ವರ್ಷಗಳ ಕಾಲ ನಾನು ಇಲ್ಲಿಯ PTAಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೇನೆ. ನಾನು ನನ್ನಿಂದಾದಂತಹ ಒಂದು ಸೇವೆಯನ್ನು ನಾನು ಮಾಡ್ತಾ ಇದ್ದೇನೆ. ಆದರೆ ಇಷ್ಟವರೆಗೆ ನನಗೆ ಆದಂತಹ ಕೆಲವೊಂದು ಇವರಿಗೆ ಒಂದು 4 ವರ್ಷದಲ್ಲಿ ಯಾವುದೇ ಒಂದು ಅಂತಹ ಒಂದು ಮನಸ್ತಾಪಾಗಿ ಅಥವಾ ಅಂತಹ ಒಂದು ಬೇಸರದ ಸಂಗತಿಗಳು ನಮ್ಮ ಶಾಲೆಯಲ್ಲಿ ನಡೆಯಲಿಕ್ಕೆ ಅಲ್ಲಿ ಆಸ್ಪದವೂ ಇರಲಿಲ್ಲ. ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕಾಗಿದೆ. ಇನ್ನು ಮುಂದಕ್ಕೂ ಇನ್ನಷ್ಟು ಎತ್ತರಕ್ಕೆ ಬೆಳೆದು ಉತ್ತಮ ಸಾಧನೆ ಮಾಡಿ ಅಂತ ಹೇಳಿದ ನಾನು ಕಳೆದ 1 ವರ್ಷ ನಮ್ಮ PTA ಕಾರ್ಯಕಾರಿ ಸಮಿತಿಯು ಏನೆಲ್ಲ ಕಾರ್ಯಗಳನ್ನು ಕೈಗೊಂಡಿದೆ ಎಂಬ
ಸಂಕ್ಷಿಪ್ತ ವರದಿಯನ್ನು ನಿಮ್ಮ ಮುಂದೆ ಹೇಳಲು ಇಷ್ಟಪಡ್ತೀನಿ. 2024-25ನೇ ಸಾಲಿನ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆಯು ತಾರೀಕು 30/7/2024 ಮಂಗಳವಾರ ಅಪರಾಹ್ನ 2 ಗಂಟೆಗೆ ಶಾಲೆಯ ಸಭಾಂಗಣದಲ್ಲಿ ಜರುಗಿತು. 19 ಮಂದಿಯನ್ನು ಒಳಗೊಂಡ PTA ಕಾರ್ಯಕಾರಿ ಸಮಿತಿಯನ್ನು ಆಯ್ಕೆ ಮಾಡಲಾಯಿತು. PTA ಪ್ರೆಸಿಡೆಂಟ್ ಆಗಿ ಶ್ರೀ ಕುಮಾರ್ ಗುದ್ರಪಾಡಿ ಅವರು, ವೈಸ್ ಪ್ರೆಸಿಡೆಂಟ್ ಆಗಿ ಶ್ರೀಮತಿ ಗಿರಿಜಾ ಅವರು, MPTA ಅಧ್ಯಕ್ಷರಾಗಿ ಶ್ರೀಮತಿ ಭವ್ಯ ಅವರು, SMC ಚೇರ್ಪರ್ಸನ್ ಆಗಿ ಶ್ರೀಮತಿ ವೀಣಾ ಅವರು, ಶೈಲತ್ ಅವರು ಆಯ್ಕೆಯಾದರು. ಸುಕುಮಾರ್ ಗುದ್ರಪಾಡಿ ಅವರು ಪುನರಾಯ್ಕೆ ಆಗಿದ್ದಾರೆ. ಧನ್ಯವಾದಗಳು. ಅದೇ ರೀತಿ ವೈಸ್ ಪ್ರೆಸಿಡೆಂಟ್ ಆಗಿ ನಮಗೆ ಹೈಯರ್ ಸೆಕೆಂಡರಿಯ ಭಾಸ್ಕರ್ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಸ್ವಾಗತ. ಅದೇ ರೀತಿ MPTA ಅಧ್ಯಕ್ಷರಾಗಿ ಶ್ರೀಮತಿ ಗಿರಿಜಾ ಅವರು ಆಯ್ಕೆಯಾಗಿದ್ದಾರೆ. ಅವರಿಗೂ ಸ್ವಾಗತ. ಅದೇ ರೀತಿ SMC ಚೇರ್ಪರ್ಸನ್ ಆಗಿ ವೀಣಾ ಅವರು ಪುನರಾಯ್ಕೆ ಆಗಿದ್ದಾರೆ. ಅವರಿಗೂ ಸ್ವಾಗತ. ಆಮೇಲೆ ನಮ್ಮ 20 ಮಂದಿಯ ಸಮಿತಿ ಇಲ್ಲಿ ಕೂತಿದ್ದೇವೆ. ಮುಂದಿನ ಎಲ್ಲ ಕಾರ್ಯಗಳು ಅವರಿಗೆ ಸಂಪೂರ್ಣ ಶುಭವನ್ನು ಹಾರೈಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಇದರಲ್ಲಿ ಬರುವಂಥದ್ದು ಇನ್ನು SMC MPTA LND ಕಮಿಟಿ ಅಂತ ಬರುವಾಗ ಅದರಲ್ಲಿ SC ST ವಿಭಾಗದಲ್ಲಿ ಆಟೋಮೆಟಿಕ್ ಬರ್ತದೆ. ಇದು ಕೂಡ ಬರುವ ವರ್ಷ ಅಂದರೆ 25-26ನೇ ಶೈಕ್ಷಣಿಕ ವರ್ಷ ಪ್ರಸಕ್ತ ವರ್ಷದಲ್ಲಿ ಕಳೆದ ವರ್ಷ ಏನಿದ್ರು ಸಣ್ಣ ಪುಟ್ಟ ಗೊಂದಲಗಳಾಗಿದ್ದರೂ ಈ ವರ್ಷ ಎಲ್ಲರ ಸಹಕಾರದೊಂದಿಗೆ ಯಾರನ್ನು ನಾವು ದೂರ ನಿಲ್ಲಿಸುವುದಿಲ್ಲ. ಈ ಶಾಲೆಯಲ್ಲಿ ಎಷ್ಟು ಮಕ್ಕಳಿದ್ದಾರೆ ಅವರ ಪಾಲಕರು ಎಲ್ಲರೂ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಸದಸ್ಯರೇ. ಎಲ್ಲರ ಅಭಿಪ್ರಾಯಗಳಿಗೂ ಮನ್ನಣೆ ಇದೆ. ಎಲ್ಲರ ಸಹಕಾರದೊಂದಿಗೆ ನಾವು ಉತ್ತಮ ರೀತಿಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಗುಣಮಟ್ಟವನ್ನು ಹೆಚ್ಚಿಸಿ ಅವರು ಕುವೆಂಪುರವರು ಸೂಚಿಸಿದ ಹಾಗೆ ಮುಂದೆ ಗುರಿ ಹಿಂದೆ ಗುರು ಎಂಬ ರೀತಿಯಲ್ಲಿ ಉತ್ತಮ ಲಕ್ಷ್ಯದೊಂದಿಗೆ ಮುಂದೆ ಮೇಲಾಪುರ ಹೇಳಿಕೊಳ್ಳುತ್ತಾ ഈ സഭയെ എല്ലാവിധ ശുഭവും അറിയിക്കുക. സ്കൂളിന്റെ സുഗമമായ നടത്തിപ്പിന് വേണ്ടത് അതിന്റെ പില്ലേഴ്സ് ആയിട്ട് നിൽക്കേണ്ടത് PTA ആണ്. നമ്മുടെ പുതിയ ഭാരവാഹികളെ തെരഞ്ഞെടുത്തിട്ടുണ്ട്. പുതിയ PTA പ്രസിഡന്റ് നമുക്ക് സുപരിചിതനായ വ്യക്തി തന്നെയാണ്. കഴിഞ്ഞ വർഷം മികവ് തെളിയിച്ച ശ്രീ സുകുമാർ കുതിരപ്പാടി അവർ തന്നെയാണ് നമ്മുടെ പുതിയ PTA പ്രസിഡന്റ്. സാറിന് ഏറെ സ്നേഹത്തോടെ നന്ദി അറിയിക്കുകയാണ്.